ಶ್ರೀ ವಿಜೇಂದ್ರ ತೀರ್ಥರು 16ನೇ ಶತಮಾನದ ಆದಿಭಾಗದಲ್ಲಿ ಕ್ರಿಸ್ತಶಕ 1514ರಿಂದ 1517 ಅವಧಿಯಲ್ಲಿ ಈ ಲೋಕದೊಳಗೆ ಅವತರಿಸಿದರು. ಒಂದು ಸಂದರ್ಭದಲ್ಲಿ ಶ್ರೀ ವ್ಯಾಸರಾಜರು ಸಂಚಾರದ ವೇಳೆಯಲ್ಲಿ ಒಂದು ಗ್ರಾಮಕ್ಕೆ ಆಗಮಿಸಿದರು. ಅಲ್ಲಿನ ಬ್ರಾಹ್ಮಣ ಗ್ರಾಮಾಧಿಕಾರಿ ವೃದ್ಧನಾಗಿದ್ದು ಮಕ್ಕಳಿಲ್ಲದವರಾಗಿದ್ದ. ಆತ ಶ್ರದ್ಧಾ ಭಕ್ತಿಗಳಿಂದ ವ್ಯಾಸರಾಜರನ್ನು ಸೇವಿಸಿದನು. ಅವನ ಭಕ್ತಿಯಿಂದ ಸುಪ್ರೀತರಾದ ಶ್ರೀ ವ್ಯಾಸರಾಜರು ಆಶೀರ್ವಾದ ನೀಡಿ ಅವನಿಗೆ ಪುತ್ರ ಸಂತಾನವಾಗುವಂತೆ ಅನುಗ್ರಹಿಸಿದರು. ವ್ಯಾಸರಾಜರ ಕೃಪೆಯಿಂದ ಆ ವಿಪ್ರನಿಗೆ 2 ಗಂಡು ಮಕ್ಕಳು ಜನಿಸಿದರು. ಹಿರಿಯ ಮಗನಿಗೆ ವಿಠಲಾಚಾರ್ಯ ಎಂಬ ನಾಮಕರಣ ಮಾಡಿದರು. ಶ್ರೀ ವಿಜೇಂದ್ರ ತೀರ್ಥರ ಪೂರ್ವಾಶ್ರಮದ ಹೆಸರು ಶ್ರೀ ವಿಠಲಾಚಾರ್ಯ. ವ್ಯಾಸರಾಜರು ವಿಜಯನಗರದ ತಮ್ಮ ಗುರುಕುಲದಲ್ಲಿ ಆ ಬಾಲಕನನ್ನು ಸೇರಿಸಿಕೊಂಡು ಸನ್ಮಾನದೊಂದಿಗೆ ಪೋಷಿಸಿದರು. 8ನೇ ವಯಸ್ಸಿಗೆ ಅವನಿಗೆ ಸನ್ಯಾಸ ದೀಕ್ಷೆ ನೀಡಿ ಶ್ರೀ ವಿಷ್ಣುತೀರ್ಥ ಎಂಬ ಆಶ್ರಮ ನಾಮವನ್ನು ನೀಡಿದರು.